ಸ್ನೇಹಿತರೆ, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ? ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿರೋ ವಿಷಯ ಇದು. ಟ್ರಸ್ಟಿಫೈಡ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನವರು ಎಗ್ಗೋಸ್ ಅಂತ ಹೇಳುವ ಒಂದು ಬ್ರ್ಯಾಂಡಿನ ಮೊಟ್ಟೆಗಳನ್ನು ಲ್ಯಾಬ್ನಲ್ಲಿ ಪರಿಶೋಧನೆಗೆ ತಗೊಂಡೋಗ್ತಾರೆ. ಈ ಪರಿಶೋಧನೆಯಲ್ಲಿ ಕಂಡದ್ದೇನು? ಇಂಡಿಯಾದಲ್ಲಿ ಬ್ಯಾನ್ ಮಾಡಿದಂತಹ ಆ್ಯಂಟಿಬಯೋಟಿಕ್ಸ್ ಅಂದರೆ ಫಾರ್ಮ್ಗಳಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳಿದಂತಹ ನೈಟ್ರೋಫ್ಯೂರನ್ ಇದರಲ್ಲಿ ಕಾಣಲಾಗ್ತಾ ಇದೆ. ಈ ನೈಟ್ರೋಫ್ಯೂರನ್ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಹೌದಾ? ರಿಪೋರ್ಟ್ ಪ್ರಕಾರ ನೈಟ್ರೋಫ್ಯೂರನ್ನಿಂದ ಬರುವಂತಹ ಫ್ಯೂರೋಜಾಲ್ಡೈಲ್ನಿಂದ AOZ ಅನ್ನುವ ಮೆಟಾಬಾಲಿಟ್ಸನ್ನು ಕಂಡುಹಿಡಿಯಲಾಗಿದೆ. ಇನ್ನು ಇದರ ಪ್ರಮಾಣ ಎಷ್ಟಿರ್ಬೋದು ಅಂತ ಹೇಳಿದರೆ 0.73 ಮಿಲಿಗ್ರಾಮ್, ಅಂದರೆ 1 ಕಿಲೋಗೆ 0.73 ಮಿಲಿಗ್ರಾಮ್. ಕೆಲವರು ಯೋಚನೆ ಮಾಡ್ತಾರೆ 1 ಕಿಲೋಗೆ ಕೇವಲ 0.73 ಮಿಲಿಗ್ರಾಮ್ ಅಲ್ವಾ ಅಂತ. ಬಟ್ ಅಲ್ಲ, ಅದರ ವಿಷಯ ಅಂತ ಹೇಳಿದರೆ ಇದು ದೊಡ್ಡದಾದ ಸಮಸ್ಯೆಯನ್ನು ಮಾಡುತ್ತೆ. ಯಾಕೆಂದರೆ ಈ ಆ್ಯಂಟಿಬಯೋಟಿಕ್ಗೆ ಸೇಫ್ ಲಿಮಿಟ್ ಅಂತ ಇಲ್ಲ. ಇದು ನಿಮ್ಮ DNA ಡ್ಯಾಮೇಜ್ ಹಾಗೂ ಕ್ಯಾನ್ಸರ್ ಕಾರಕ ಹೌದು ಅಂತ ಹೇಳಿದರೆ 100% ಹೌದು. ಇನ್ನು ನಾವು ನೋಡೋದಾದರೆ US ಇರ್ಬೋದು, ಕೆನಡಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಜಪಾನ್ ಇರ್ಬೋದು, ಇಲ್ಲಲ್ಲಿ ಇದನ್ನು ಬ್ಯಾನ್ ಮಾಡಲಾಗಿದೆ. ಅಂದರೆ ಇಲ್ಲಿ ಇದನ್ನು ಯೂಸ್ ಮಾಡೋರಿಗೆ ಇಲ್ಲ, ಮಾಡಿದರೆ ಅಫೆನ್ಸ್ ಆಗುತ್ತೆ. ಆದರೆ ಇಂಡಿಯಾದಲ್ಲಿ ಮಾತ್ರ ಸಣ್ಣವರಿಗೆ ಒಂದು ನಿಯಮ, ದೊಡ್ಡವರಿಗೆ ಒಂದು ನಿಯಮ. ನೀವು ತಿಳಿದಂತೆ ಮೊಟ್ಟೆಯು ಅತ್ಯಂತ ರಿಚ್ ಆದ ಪ್ರೋಟೀನ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಆದರೆ ಇನ್ನು ಮೊಟ್ಟೆ ತಿನ್ನೋದು ಕೂಡ ಅಷ್ಟು ಸೇಫ್ ಅಲ್ಲ ಗೆಳೆಯರೆ. ಇದೀಗ ಕ್ಯಾನ್ಸರ್ ಕಾರಕ, DNA ಡ್ಯಾಮೇಜ್ ಮಾಡುವಂಥದ್ದು ಅಂತ ನಾವು ತಿಳ್ಕೊಂಡ ಮೇಲೂ ಕೂಡ ಯೋಚನೆ ಮಾಡಿ ನಾವು ಇನ್ನು ಮೊಟ್ಟೆಯನ್ನು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ಸಂಚಿಕೆ. ಮೊಟ್ಟೆ ತಿನ್ನೋ ಮುಂದೆ ಒಮ್ಮೆ ಯೋಚನೆ ಮಾಡಿ ನೋಡಿ. ಐ ಆಮ್ ಜಯಂತ್, ಸೈನಿಂಗ್ ಔಟ್.